ಇನ್ನು SIT ಹೆಸರನ್ನ ಹೇಳಿಕೊಂಡು ಕೆಲ ಸಂತ್ರಸ್ತರಿಗೆ ಬೆದರಿಕೆ ಬರ್ತಾ ಇದೆ ಅಂತಕ್ಕಂಥ ಒಂದು ಸುದ್ದಿ. ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣನೇ ಇದು ಕೂಡ. SITಯವರು ಅಂತ ಹೇಳಿ ಕೆಲವು ಸಂತ್ರಸ್ತೆಯರಿಗೆ ಕೆಲವರು ಬೆದರಿಕೆ ಹಾಕ್ತಾ ಇದ್ದಾರಂತೆ. ಜಯನಗರದ ಮಹಿಳೆಯೊಬ್ಬರು ಈಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ, ನಮಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ. 3 ಅಪರಿಚಿತರು ಈ ರೀತಿ ಬೆದರಿಕೆ ಹಾಕ್ತಾ ಇದ್ದಾರಂತೆ. ಪ್ರಜ್ವಲ್ ವಿರುದ್ಧ FIR ದಾಖಲಿಸಿ, ಅಂದರೆ ಪ್ರಜ್ವಲ್ ವಿರುದ್ಧ ದೂರು ಕೊಡಿ ಅಂತ, ನೀವು ದೂರು ಕೊಡಬೇಕು ಅಂತ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ರಕ್ಷಣೆ ಕೋರಿ ಈಗ ಪತ್ರವನ್ನು ಬರೆದಿದ್ದಾರೆ. ಈ ನಡುವೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದಿದ್ದಾರಂತೆ. ಏನಂತ ಅಂದರೆ ಮಹಿಳೆಗೆ ಸೂಕ್ತ ರಕ್ಷಣೆಯನ್ನು ಕೊಡಿ ಅಂತ ಹೇಳಿ ಪತ್ರದ ಮೂಲಕ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸರು ಅದಕ್ಕೆ ಬೇಕಾದ ರಕ್ಷಣೆಯನ್ನು ಕೊಡ್ತಾರೆ. ಬಟ್ ಅದು ಯಾರು ಫೋನ್ ಮಾಡಿ ಧಮಕಿ ಹಾಕಿರೋದ, ಬೆದರಿಕೆ ಹಾಕಿರೋದ, ಮುಖಾಮುಖಿ ಭೇಟಿಯಾಗಿ ಧಮಕಿ ಹಾಕಿರೋದ, ಇದೆಲ್ಲವೂ ಕೂಡ ಆಕೆನೇ ಹೇಳಬೇಕಾಗುತ್ತೆ. ಯಾರಿಗೆ ಈ ಥರ ಬೆದರಿಕೆಯ ಕರೆ ಬಂದಿದೆ, ಆಕೆಗೆ ಯಾಕೆ ಬೆದರಿಕೆ ಕರೆ ಹಾಕ್ತಿದ್ದಾರೆ ಅಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನೀವು FIR ದಾಖಲಿಸಿ, ಅಂದರೆ ದೂರು ದಾಖಲು ಮಾಡಿ ಅಂತ. FIR ದಾಖಲಿಸೋದು ಇವರಲ್ಲ, ಅದು ಪೊಲೀಸರು ಮಾಡ್ಕೋತಾರೆ. ಇವರು ದೂರು ಕೊಡಬೇಕು, ನೀವು ದೂರು ಕೊಡಿ ಅಂತ ಸಂತ್ರಸ್ತೆಯರಿಗೆ ಈ ಥರ ಬೆದರಿಕೆ ಬಂದಿದೆ ಅಂದ್ಬಿಟ್ಟು ಈಗಾಗಲೇ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಮೊರೆ ಹೋಗಿದ್ದಾರೆ. ಅವರು ಕೂಡ ರಿಯಾಕ್ಟ್ ಮಾಡಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದು ನೀವು ಅವರಿಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದಾರೆ.